ಹಲೋ, ನಾನು ನಿಮ್ಮ ಭರತ್ ಬೆಳ್ಳಾಡಿ ಹೊಂಡದ ಮನೆ ಮಾತಾಡ್ತಾ ಇರೋದು. ಬ್ರಹ್ಮ ಟಿ ವಿ ಕನ್ನಡ ಇದು ನನ್ನ ಆನ್ಲೈನ್ ಚಾನಲ್ ಆಗಿದೆ. ದಯವಿಟ್ಟು ಎಲ್ಲರೂ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ. ಇದಕ್ಕೆ ಸಬ್ಸ್ಕ್ರೈಬ್ ಆಗಲು ನಾನು ನಿಮಗೆ ಬ್ರಹ್ಮ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಲಿಂಕ್ ಕಳಿಸಿರುತ್ತೇನೆ. ಅದರ ಮೇಲೆ ಇರುವ ಬ್ಲೂ ಲಿಂಕನ್ನು ನೀವು ಕ್ಲಿಕ್ ಮಾಡಿದರೆ ನಿಮ್ಮನ್ನು ಯೂಟ್ಯೂಬ್ ಲಿಂಕಿಗೆ ಕರೆದುಕೊಂಡು ಹೋಗುತ್ತದೆ. ಅಲ್ಲಿ ನನ್ನ ವೀಡಿಯೋ ಓಪನ್ ಆದ ಮೇಲೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತದೆ, ಕೆಂಪು ಬಣ್ಣದ್ದು. ಅದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಸಬ್ಸ್ಕ್ರೈಬ್ ಆದಂತೆ. ಮತ್ತು ಅಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ಅಲ್ಲಿ ಆಲ್ ಅಂತಿರೋದು, ಅದರ ಮೇಲೆ ಕ್ಲಿಕ್ ಮಾಡಬೇಕು. ನಿಮಗೆ ಎಲ್ಲ ನನ್ನ ಹೊಸ ವೀಡಿಯೋಗಳು ನೋಟಿಸ್ ಆಗುತ್ತೆ. ನಿಮಗೆ ತಿಳಿದ ಪಿತ್ತಕೋಶ, ಇದನ್ನು ನಾವು ಕೊನೆ ಅಂತೀವಿ, ಕೊನೆಗಂಡಿ ಅಂತ ಹೇಳ್ತಿದ್ದೀವಿ. ನಮ್ಮ ದೇಹದಲ್ಲಿ ಪಿತ್ತಕೋಶ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಇದ್ದ ಹಾಗೆ. ಎಲ್ಲ ರಕ್ತದಲ್ಲಿರುವಂಥ ಟಾಕ್ಸಿನ್ಸ್ ಅಂದರೆ ವಿಷಕಾರಕ ಕೆಮಿಕಲ್ಗಳನ್ನೆಲ್ಲ ಫಿಲ್ಟರ್ ಮಾಡೋದು ಈ ಪಿತ್ತಕೋಶ. ಮತ್ತು ಬೈಲ್ ಜ್ಯೂಸ್, ಜೀರ್ಣಕ್ರಿಯೆಗೆ ಬೇಕಾದಂಥ ಎಸಿಡಿಕ್ ಬೈಲ್ ಜ್ಯೂಸನ್ನು ಕೂಡ ರಿಲೀಸ್ ಮಾಡುವಂಥದ್ದು ಈ ಪಿತ್ತಕೋಶ. ಪಿತ್ತಕೋಶದ ಇನ್ಫೆಕ್ಷನ್ ಆದರೆ ನಮಗೆ ಅನೇಕ ಕಾಯಿಲೆಗಳು, ಜಾಂಡೀಸ್, ಹೆಪಟೈಟಿಸ್, ಈ ಥರದ ಬೇರೆ ಬೇರೆ ಲಿವರ್ ಬೇಸ್ಡ್ ಅಂದರೆ ಪಿತ್ತಕೋಶ ಸಂಬಂಧಿತ ಕಾಯಿಲೆಗಳು ಬರ್ತವೆ. ಅವು ಯಾವ್ಯಾವ ಅಂದರೆ, ನಮಗೆ ಪಿತ್ತಕೋಶ ಸಂಬಂಧಿತ ಕಾಯಿಲೆಗಳು ಬಂದಾಗ ಯಾವ ಥರದ ಸಿಂಪ್ಟಮ್ಗಳಿರ್ತವೆ ಅಂದರೆ ಅದು ಸೈನ್ ಆಗೋದೇ ಇಲ್ಲ, ಗೊತ್ತೇ ಆಗಿರುವುದಿಲ್ಲ. ನೋಡಿ, ಕೆಲವೊಂದು ಸಿಂಪ್ಟಮ್ಸ್ ನೀವು ನೋಡ್ಬೋದು. ಚರ್ಮ, ಸ್ಕಿನ್ ಆ್ಯಂಡ್ ಐಸ್ ದಟ್ ಅಪಿಯರ್ ಯೆಲ್ಲೋಯಿಶ್, ದಟ್ ಈಸ್ ಕಾಲ್ಡ್ ಜಾಂಡಿಸ್. ಇನ್ನೊಂದು ಯೆಲ್ಲೋಯಿಶ್ ಅಂದರೆ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಚರ್ಮ ಮತ್ತು ಕಣ್ಣುಗಳು. ಇನ್ನೊಂದು ಏನಂದರೆ ಹೊಟ್ಟೆ ನೋಯ್ತಾ ಇರುತ್ತೆ, ಸ್ವೆಲ್ಲಿಂಗ್, ಅಬ್ಡಾಮಿನಲ್ ಪೇನ್. ಕಾಲುಗಳಲ್ಲಿ ಊತ, ಆ್ಯಂಕಲ್ಗಳಲ್ಲಿ ಗೆಂಟಿನಲ್ಲೆಲ್ಲ ಊತ ಕಾಣಿಸಿಕೊಳ್ಳುತ್ತೆ. ತುರಿಯುತ್ತಿರುವ ಚರ್ಮ ತುರಿಕೆ ಜಾಸ್ತಿ ಇರುತ್ತೆ. ಥರ ಡಾರ್ಕ್ ಆಗಿರುವ, ಸ್ವಲ್ಪ ಬ್ಲ್ಯಾಕಿಶ್ ಎಳೆಯುವ ಯೂರಿನ್ ಕಲರ್ ಇರುತ್ತೆ. ಹೊರಗಡೆ ಸ್ಟೂಲು ಪೇಲ್ ಬಣ್ಣಕ್ಕೆ ತಿರುಗಿರುತ್ತೆ. ಒಂಥರ ಸುಸ್ತಾಗ್ತಾ ಇರುವುದು, ವಾಮಿಟಿಂಗ್ ಸೆನ್ಸ್ ಆಗ್ತಾ ಇರುತ್ತೆ. ಥರ ನಿದ್ರೆ, ಸುಸ್ತು, ಇಂಟ್ರೆಸ್ಟ್ ಯಾವುದರಲ್ಲೂ ಇರೋದಿಲ್ಲ. ಇವೆಲ್ಲ ಲಿವರ್ ಡಿಸೀಸ್ನ ಸಿಂಪ್ಟಮ್ಸ್ಗಳಾಗಿವೆ. ಇದೆಲ್ಲ ಬಂದಾಗ ನಾವು ಡಾಕ್ಟ್ರನ್ನ ಒಂದು ಸಲ ಕನ್ಸಲ್ಟ್ ಮಾಡಲೇಬೇಕಾಗತ್ತೆ. ನೋಡಿ, ಲಿವರ್ ಇನ್ಫೆಕ್ಷನ್ಸಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಈ ಲಿವರ್ ಇನ್ಫೆಕ್ಷನ್ಸ್ಗೆ ಕಾರಣವಾಗಿರೋದು ಪ್ಯಾರಾಸೈಟ್, ಪರತಂತ್ರ ಜೀವಿಗಳು ಮತ್ತು ವೈರಸಸ್ಗಳು. ವೈರಸಸ್ಗಳು ಯಾವುದು ಲಿವರ್ ಇನ್ಫೆಕ್ಷನ್, ಲಿವರ್ ಡ್ಯಾಮೇಜ್ ಮಾಡ್ತಾ ಇರುವಂಥವುಗಳು ಯಾವುದಂದರೆ, ಇವುಗಳು ರಕ್ತದಿಂದ ಸ್ಪ್ರೆಡ್ ಆಗ್ಬೋದು, ಸಿಮೆನ್ಸ್ ವೀರ್ಯದಿಂದ ಸ್ಪ್ರೆಡ್ ಆಗ್ಬೋದು, ಫುಡ್ಡಿಂದ ಸ್ಪ್ರೆಡ್ ಆಗ್ಬೋದು, ಒಬ್ಬರಿಂದ ಒಬ್ಬರಿಗೆ ಕ್ಲೋಸ್ ಕಾಂಟ್ಯಾಕ್ಟ್. ಈ ಲಿವರ್ ಡಿಸೀಸಸ್, ಜಾಂಡಿಸ್ ಟೈಪ್, ಹೆಪಟೈಟಿಸ್ ಡಿಸೀಸ್ಗಳಿರುವವರಿಗೆ ಕ್ಲೋಸ್ ಕಾಂಟ್ಯಾಕ್ಟ್ ಇದ್ದರೆ, ಲೇಡೀಸ್ ಸೆಕ್ಸುವಲ್ ರಿಲೇಟೆಡ್ ಕಾಂಟ್ಯಾಕ್ಟ್ಸ್ ಆದವಾಗೆಲ್ಲ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಧ್ಯತೆ ಇರುತ್ತೆ. ಲಿವರ್ ಡಿಸೀಸ್ಗಳಲ್ಲಿ ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ 3 ಥರ ಇರುತ್ತೆ ಮೇಯ್ನ್ ಡಿಸೀಸ್ಗಳಲ್ಲಿ, ಇನ್ಫೆಕ್ಷನ್ ಟೈಪ್ ಲಿವರ್ ಡಿಸೀಸಲ್ಲಿ. ಇನ್ನು ಇಮ್ಯೂನ್ ಸಿಸ್ಟಮ್ ಅಬ್ನಾರ್ಮಲಿಟಿ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಕಮ್ಮಿಯಾಗಿ ಬರುವಂಥ ಲಿವರ್ ಡಿಸೀಸ್ಗಳು. ಆಟೋ ಇಮ್ಯೂನ್ ಹೆಪಟೈಟಿಸ್ ಅಂತ ಒಂದು, ಪ್ರೈಮರಿ ಇಮ್ಯೂನ್ ಸಿಸ್ಟಮ್ ಪ್ರಾಬ್ಲಮಿಂದಾಗಿ, ರೋಗ ನಿರೋಧಕ ಶಕ್ತಿಯ ಪ್ರಾಬ್ಲಮಿಂದಾಗಿ ಬರುವಂಥ ಲಿವರ್ ಡಿಸೀಸ್. ಇನ್ಹೆರಿಟೆಡ್ ಲಿವರ್ ಡಿಸೀಸ್ಗಳಂದರೆ, ಲಿವರ್ ಡಿಸೀಸ್ ಏನಂದರೆ ಕೆಲವೊಂದು ಇರ್ತವೆ. ಕ್ರೋನಿಕ್ ಆಲ್ಕೋಹಾಲ್ ಅಬ್ಯೂಸ್, ತುಂಬ ಆಲ್ಕೋಹಾಲ್ ಕುಡಿಯೋದ್ರಿಂದ ಬರುವಂಥದ್ದು. ಸಮಸ್ಯೆ ಹೆಚ್ಚಾಗುವುದಕ್ಕೆ ಕಾರಣವಾದಂಥ ಕೆಲವು ಕಾರಣಗಳಿರ್ತವೆ. ಅವುಗಳು ಯಾವೆಂದರೆ, ನೀವು ಹೆವಿ ಡ್ರಿಂಕ್ ಆಲ್ಕೋಹಾಲ್ ತಗೊಳ್ಳೋದ್ರಿಂದ, ಅತ್ಯಂತ ಟೆನ್ಷನಲ್ಲಿ ಇರುವುದರಿಂದ, ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಇರೋದರಿಂದ, ಟಟ್ಟೂಸ್ ಎಲ್ಲ ಹಚ್ಕೊಳ್ತಾರಲ್ಲ, ಇವೆಲ್ಲ ಬಾಡಿ ಪಿಯರ್ಸಿಂಗ್ಸು, ಅವೆಲ್ಲ ಒಬ್ರದ್ದೊಬ್ರಿಗೆ ಇದಾದಾಗ ರಿಸ್ಕ್ ಫ್ಯಾಕ್ಟರ್ ಹೆಚ್ಚಾಗುತ್ತೆ. ಡ್ರಗ್ಸ್ ಇಂಜೆಕ್ಟ್ ಮಾಡ್ಕೊಳ್ಳುವಾಗ
ಆ ನೀಡಲ್ಸ್ ಎಲ್ಲ ಬೇರೆಯವ್ರಿಗೆ ಯೂಸ್ ಮಾಡಿದಾಗ, ಬ್ಲಡ್ ಒಬ್ಬರಿಂದ ಒಬ್ಬರಿಗೆ ಹಾಕುವಾಗ ಈ ಬೇರೆಯವರ ಬ್ಲಡ್ ಗಾಯ ಆದಾಗ ಹರಿತಾ ಇರುವಾಗ ನಮ್ಮ ಬ್ಲಡ್ ಟಚ್ ಆಗ್ತಿದ್ರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್. ಅನ್ಪ್ರೊಟೆಕ್ಟೆಡ್ ಸೆಕ್ಸ್, ಕಾಂಡಮ್ ಯೂಸ್ ಮಾಡದೆ ಸೆಕ್ಸ್ ಮಾಡುವಂಥ ಯಾರು ಮಲ್ಟಿ ಸೆಕ್ಸುವಲ್ ಆ್ಯಕ್ಟಿವಿಟೀಸ್, ಬೇರೆ ಬೇರೆ ಜನರ ಜೊತೆ ಸೆಕ್ಸ್ ಮಾಡ್ತಾರೆ ಕೆಲವರು ಸೆಕ್ಸ್ ವರ್ಕರ್ಸ್, ಅಂಥವರಿಗೆಲ್ಲ ಲಿವರ್ ಟ್ರಬಲ್ ಜಾಸ್ತಿ. ಕೆಲವು ಕೆಮಿಕಲ್ಸು ಕೂಡ ಲಿವರ್ ಡಿಸೀಸ್ ಈ ಲಿವರ್ ಡಿಸೀಸನ್ನು ತಡೆಗಟ್ಟುವುದಕ್ಕೆ ಅನೇಕ ಮಾರ್ಗಗಳಿವೆ. ಈಗ ಆಲ್ಕೋಹಾಲ್ ತಗೊಳ್ಳೋದು ನೋಡಿ, ದಿವಸಕ್ಕೆ 1 ಪೆಗ್ ತಗೊಂಡ್ರೆ ಏನೂ ಆಗೋಲ್ಲ, ಅದ್ರ ಬದಲು 5-6 ಸಲ ಕೂಡ ಲಿವರ್ ಪ್ರಾಬ್ಲಮ್. ಹೆವಿ or high risk drinking is defined as more than 8 drinks a week. ಒಂದು ವಾರಕ್ಕೆ 8ಕ್ಕಿಂತ ಹೆಚ್ಚು ಡ್ರಿಂಕ್ಸ್ಗಳನ್ನು ಮಾಡೋದು ಹೆವಿ ಡ್ರಿಂಕ್ಸ್ ಆಗುತ್ತೆ. ನೋಡಿ, ಮತ್ತು ವಿತೌಟ್ ಕಾಂಡಮ್ ಸೆಕ್ಸ್, ಬೇರೆ 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 ಜನರ ಜೊತೆ ಮಾಡ್ತಾ ಇರೋ ಸೆಕ್ಸು ವಿತೌಟ್ ಕಾಂಡಮ್, ಟ್ಯಾಟೂಸು, ಇಂಥವನ್ನೆಲ್ಲ ಅವಾಯ್ಡ್ ಮಾಡಿ. ಡೌಟ್ಫುಲ್ ಇದ್ದಾಗ ಹೆಪಟೈಟಿಸ್ A or B ವ್ಯಾಕ್ಸಿನ್ಸ್ಗಳನ್ನು ಹಾಕಿಸ್ಕೊಳ್ಳಿ. ಬೇರೆಯವರ ಬ್ಲಡ್ ಜೊತೆ ಕಾಂಟ್ಯಾಕ್ಟ್ ಆಗೋದನ್ನು ತಪ್ಪಿಸ್ಕೊಳ್ಳಿ. ನಿಮ್ಮ ಫುಡ್ಗಳನ್ನು ಸೇಫ್ ಆಗಿಡಿ, ಕ್ಲೀನ್ ಆಗಿಡಿ. ಹೆಚ್ಚಿಗೆ ನೀರನ್ನು ಕುಡಿ, ಕ್ಲೀನ್ ವಾಟರ್ ಡ್ರಿಂಕ್ ಮಾಡ್ತಾಯಿರಿ. ಕೆಲವು ಕೆಮಿಕಲ್ಸ್ ಸ್ಪ್ರೇ ಆಗೋದು, ಫಂಗಿಸೈಡ್ಸ್ ಇಂಥದ್ದನ್ನೆಲ್ಲ, ಅದರಿಂದೆಲ್ಲ ಭಾರಿ ಎಚ್ಚರಿಕೆಯಲ್ಲಿರಿ, ಹೊಟ್ಟೆಗೆ ಹೋಗಬಾರ್ದು. ಇನ್ಸೆಕ್ಟಿಸೈಡ್ಸ್, ಕೆಮಿಕಲ್ಸ್, ಇನ್ಸೆಕ್ಟ್ಗಳನ್ನು ಸಾಯಿಸುವಂಥ ಗದ್ದೆಗೆ ಹಾಕುವ ಔಷಧ, ಇಂಥದ್ದನ್ನೆಲ್ಲ ಮೈ ಮೇಲೆ ಬೀಳದಂತೆ ಜಾಗ್ರತೆ ವಹಿಸಿ. ಒಂದು ಹದವಾದ ತೂಕವನ್ನು ಮೇಂಟೈನ್ ಮಾಡಿ. ಇದೆಲ್ಲ ಫಾಲೋಅಪ್ ಮಾಡೋದ್ರಿಂದ ಲಿವರ್ ಡಿಸೀಸನ್ನು ಆಲ್ಮೋಸ್ಟ್ ಅವಾಯ್ಡ್ ಮಾಡ್ಬೋದು. ಲಿವರ್ ಡಿಸೀಸ್ಗಳಲ್ಲಿ ಹೆಪಟೈಟಿಸ್ A, ಹೆಪಟೈಟಿಸ್ B ನೋಡಿ. ಹೆಪಟೈಟಿಸ್ A ಅಂದರೆ ಕಾಂಟ್ಯಾಕ್ಟ್ ವಿತ್ ಕಾಂಟಾಮಿನೇಟೆಡ್ ಫುಡ್ ಓರ್ ವಾಟರ್, ಯಾವುದೇ ಪ್ರಾಬ್ಲಮ್ಯಾಟಿಕ್ ತಿನ್ನೋ ಫುಡ್ಗಳಲ್ಲಿ ಇಂಥದ್ರಲ್ಲೆಲ್ಲ ಹೆಪಟೈಟಿಸ್ A ಬರ್ಬೋದು. ಹೆಪಟೈಟಿಸ್ B ಕ್ಯಾನ್ ಬಿ ಅಕ್ಯೂಟ್, ಶಾರ್ಟ್ ಟರ್ಮ್, ಓರ್ ಕ್ರಾನಿಕ್, ಲಾಂಗ್ ಟರ್ಮಿನ್ ಡಿಸೀಸು ಆಗ್ಬೋದು. ಇದು ಬಾಡಿಲಿ ಫ್ಲೂಯಿಡ್ಸು ಲೈಕ್ ಬ್ಲಡ್ಡಿಂದ ಬರ್ಬೋದು, ಒಬ್ರಿಗೊಬ್ಬರಿಗೆ ವೀರ್ಯದಿಂದ ಬರ್ಬೋದು. ಇದು ಟ್ರೀಟೇಬಲ್, ಇದಕ್ಕೆ ಕ್ಯೂರಿಂಗ್ ಇಲ್ಲ. ಲಿವರ್ ಕ್ಯಾನ್ಸರ್ವರೆಗೂ ತಗೊಂಡು ಹೋಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಅರ್ಲಿ ಸ್ಟೇಜಲ್ಲಿ ಇದನ್ನು ಕ್ಯೂರ್ ಮಾಡಬೇಕಾಗತ್ತೆ. ಲೀಡ್ ಟು ಪರ್ಮನೆಂಟ್ ಲಿವರ್ ಡ್ಯಾಮೇಜ್ ಆಲ್ಸೋ. ಹೆಪಟೈಟಿಸ್ D is a serious form of hepatitis that only develops in people with hepatitis B. ಹೆಪಟೈಟಿಸ್ B ಇರುವವರಿಗೆ ಹೆಪಟೈಟಿಸ್ D ಡೆವಲಪ್ ಆಗಬಹುದು. ಹೆಪಟೈಟಿಸ್ E ಕಲುಷಿತವಾದ ನೀರನ್ನು ಕುಡಿಯೋದ್ರಿಂದಲೇ ಹೆಪಟೈಟಿಸ್ E ಬರುತ್ತೆ. ಇದು ತನ್ನಿಂತಾನೇ ಕೆಲವೊಮ್ಮೆ ಕ್ಲಿಯರ್ ಆಗುತ್ತೆ, ಈ ರೋಗ ಹೆಪಟೈಟಿಸ್ E. ನೋಡಿ, ಆಲ್ಕೋಹಾಲ್ ಕನ್ಸಂಪ್ಷನಿಂದಲೂ ಲಿವರ್ ಡಿಸೀಸ್ ಬರುತ್ತೆ. ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ಸ್, ಫ್ಯಾಟ್ ಫಾರ್ಮ್ ಆಗಿರೋದು ಲಿವರ್ ಮೇಲೆ, ಅದು ಕೂಡ ಒಂದು ರೀತಿಯ ಲಿವರ್ ಪ್ರಾಬ್ಲಮನ್ನು ಕೊಡ್ತದೆ. ಆಟೋ ಇಮ್ಯೂನ್ ಸಿಸ್ಟಮ್ ಕಂಡೀಷನಿಂದಲೂ ಇಮ್ಯೂನ್ ಸಿಸ್ಟಮ್ ಡ್ಯಾಮೇಜ್ ಆಗಿ ಲಿವರ್ ಪ್ರಾಬ್ಲಮ್ ಬರುತ್ತೆ. ಪುನಃ ರೋಗಕ್ಕೆ ತುತ್ತಾಗ್ತಿರ್ತಾರೆ. ನೋಡಿ, ಲಿವರ್ ಕ್ಯಾನ್ಸರ್ಸ್ ಮೊದಲು ಅದು ಡೆವಲಪ್ ಇನ್ ಲಿವರ್ ಮತ್ತು ಬೇರೆ ಕಡೆಗೂ ಹಬ್ಬಬಹುದು. ಇದು ಲಿವರ್ ಕ್ಯಾನ್ಸರ್. ಮೋಸ್ಟ್ ಕಾಮನ್ ಟೈಪ್ ಆಫ್ ಲಿವರ್ ಕ್ಯಾನ್ಸರ್ ಅಂದರೆ ಹೆಪ್ಯಾಟೋಸೆಲ್ಯುಲರ್ ಕಾರ್ಸಿನೋಮಾ. ಒಂದು ಸಿಂಗಲ್ ಟ್ಯೂಮರ್ ಥರ ಸ್ಟಾರ್ಟ್ ಆಗಿ ತುಂಬ ಟ್ಯೂಮರ್ಗಳು ಆಗ್ತಾ ಇರ್ತವೆ ಲಿವರಲ್ಲಿ.
ಇದರಲ್ಲಿ ತುಂಬ ಜಾಗೃತಿಗಳು ಕ್ಯಾನ್ಸರ್ ಡೆವಲಪ್ ಆಗುತ್ತೆ. ಫೈಬ್ರೋಸಿಸ್ ಡೆವಲಪ್ ಆಗುವುದರಿಂದಲೂ ಲಿವರ್ ಡ್ಯಾಮೇಜ್ ಆಗ್ಬೋದು. ಲಿವರನ್ನು ರೀಜನ್ರೇಟ್ ಮಾಡ್ಬೋದು. ಆರೋಗ್ಯ ಕಂಡೀಷನಲ್ಲಿ ಪುನಃ ಲಿವರ್ ಕೂಡ ಬೆಳೀತದೆ ಕಂಡೀಷನಲ್ಲಿ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡಿದಾಗ. ಲಿವರ್ ಡ್ಯಾಮೇಜಸ್, ಲಿವರ್ ಡಿಸೀಸ್, ಸಿರೋಸಿಸ್ ಬಂದಾಗ, ಲಿವರ್ ಬಂದಾಗ ಹೆಚ್ಚಾಗಿ ಜಾಂಡಿಸ್ ಕಾಣಿಸಿಕೊಳ್ಳುತ್ತೆ, ಡೈರಿಯಾ ಕಾಣಿಸಿಕೊಳ್ಳುತ್ತೆ, ಕನ್ಫ್ಯೂಷನ್ ಕಾಣಿಸಿಕೊಳ್ಳುತ್ತೆ, ಫ್ಯಾಟಿಗ್ಯೂ, ವೀಕ್ನೆಸ್ ಬರುತ್ತೆ, ನಾಸಿಯಾ ಬರುತ್ತೆ. ಇವೆಲ್ಲ ಲಿವರಿಂದ ಬರುವ ತೊಂದರೆಗಳಿಂದಲೇ ಬರುವಂಥದ್ದು. ನೀಡ್ಲೆಸ್ ಶೇರ್ ಮಾಡಬಾರ್ದು. ಇಂಥದ್ದೆಲ್ಲ ಕೆಲವು ಪ್ರಿಕಾಷನ್ಸ್ಗಳನ್ನು ತಗೊಳ್ಬೇಕು. ಲಿವರ್ ಡಿಸೀಸ್ಗೆ ವ್ಯಾಕ್ಸಿನ್ಗಳು, ಔಷಧಗಳು ಇವೆ. ಕೆಲವೊಂದಕ್ಕೆ ಏನೂ ಇಲ್ಲ, ಬರೀ ಟ್ರೀಟ್ ಮಾಡ್ಬೋದು. ನಿಮಗೆ ಲಿವರ್ ಚೆಕಪ್ ಮಾಡಿಸ್ಲಿಕ್ಕೆ CT ಸ್ಕ್ಯಾನ್ಸ್, MRIs, ಅಲ್ಟ್ರಾಸೌಂಡ್ಸ್ ಟು ಚೆಕ್ ಲಿವರ್ ಡ್ಯಾಮೇಜ್ or tumor. A liver biopsy which involves removing a small sample of liver and examining it for signs of damage or ಡಿಸೀಸ್ಗೆ ಚಿಕ್ಕ ಲಿವರ್ ಪಾರ್ಟನ್ನು ಹೊರತೆಗೆದು ಅದರಿಂದ ಕಟ್ ಮಾಡಿ ತೆಗೆದು ಲಿವರ್ಗೆ ಏನಾದರೂ ಕಾಯಿಲೆ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಲಿವರ್ ಟ್ರೀಟ್ಮೆಂಟ್ ಹೇಗಾಗುತ್ತೆ ಅಂದರೆ, ಲಿವರ್ ಟ್ರೀಟ್ಮೆಂಟ್ನವರು ಮಾಡುವಾಗ ಲಿಮಿಟಿಂಗ್ ಆಲ್ಕೋಹಾಲ್ ಕನ್ಸಂಪ್ಷನನ್ನು ಮಾಡಲಿಕ್ಕೆ ಹೇಳ್ತಾರೆ. ಹೆಲ್ತಿ ವೆಯ್ಟ್ ಮೇಂಟೈನ್ ಮಾಡಬೇಕಾಗತ್ತೆ. ತುಂಬ ನೀರನ್ನು ಕುಡಿಬೇಕಂತ ಹೇಳಿ. ಅಡಾಪ್ಟಿಂಗ್ ಎ ಲಿವರ್ ಫ್ರೆಂಡ್ಲಿ ಡಯಟಿಂಗ್ ಸಿಸ್ಟಮ್, ರೆಡ್ಯೂಸಿಂಗ್ ಫ್ಯಾಟ್, ಶುಗರ್ ಆ್ಯಂಡ್ ಸಾಲ್ಟ್, ಇವುಗಳ ಕನ್ಸಂಪ್ಷನ್ ಕಮ್ಮಿ ಮಾಡಬೇಕಾಗತ್ತೆ. ಲಿವರ್ ಇನ್ಫ್ಲಮೇಷನ್ ಆದಾಗ ಸ್ಟಿರಾಯ್ಡ್ಸ್ containing medicines should not be taken. ಬ್ಲಡ್ ಪ್ರೆಷರ್ ನಾರ್ಮಲ್ ಇರಬೇಕು. ಆ್ಯಂಟಿಬಯೋಟಿಕ್ಸನ್ನು ಉಪಯೋಗಿಸುವಾಗ ಭಾರಿ ಕೇರ್ಫುಲ್ ಇರಬೇಕು. ಮೆಡಿಕೇಷನ್ಸ್ ಟು ಟಾರ್ಗೆಟ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಸಚ್ ಆಸ್ ಇಚ್ ಸ್ಕಿನ್. ವಿಟಮಿನ್ಸ್ ಮತ್ತು ಕೆಲವು ಸಪ್ಲಿಮೆಂಟ್ಸ್ಗಳನ್ನು ಯಾವಾಗಲೂ ತಗೊಳ್ತಿರಬೇಕು ಲಿವರ್ ಹೆಲ್ತನ್ನು ಬೂಸ್ಟ್ ಮಾಡಲಿಕ್ಕೆ. ಲಿವರ್ ತುಂಬ ಡ್ಯಾಮೇಜ್ ಆದಾಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡ್ತಾರೆ. ಈ ಲಿವರ್ ಇದು ಅತ್ಯಂತ ಇಂಪಾರ್ಟೆಂಟ್ ಆದಂಥ ಒಂದು ಅಂಗ. ನಮ್ಮನ್ನು ಹೆಲ್ತಿಯಾಗಿಡಲಿಕ್ಕೆ ಲಿವರ್ ತುಂಬ. ಆಯುರ್ವೇದದಲ್ಲಿ ಅನೇಕ ಫುಡ್ಗಳನ್ನು ಇದಕ್ಕೆ ಮೆನ್ಷನ್ ಮಾಡಿದ್ದಾರೆ. ಡಿಟಾಕ್ಸಿಕೇಷನ್ ಆಫ್ ದ ಲಿವರ್ ನ್ಯಾಚುರಲಿ, ಅಂದರೆ ವಿಷಕಾರಕ ಕೆಮಿಕಲ್ಸ್ ದೇಹದಲ್ಲಿ ರಕ್ತದಲ್ಲಿರುವುದನ್ನು ತೆಗೆಸಲಿಕ್ಕೆ ಆಯುರ್ವೇದ ಕೆಲವು ಮೆಡಿಸಿನ್ಗಳಿವೆ. ನೋಡಿ, ವಾಲ್ನಟ್ಸನ್ನು ಯಾವಾಗಲೂ ತಗೊಳ್ಳೋದ್ರಿಂದಲೂ ಕೂಡ ಡಿಟಾಕ್ಸಿಕೇಷನ್ ಆಫ್ ಲಿವರ್ ಆಗುತ್ತೆ. ಯಾವಾಗಲೂ ವಾಲ್ನಟ್ ತಿಂತಾ ಇರಬೇಕು. ಅದು ಬ್ಲಡ್ಡನ್ನು ಪ್ಯೂರ್ ಆಗಿಡಬೇಕು. ಲಿವರ್ ಕೆಲಸ ಏನಂದರೆ ಬ್ಲಡ್ ಪ್ಲಾಸ್ಮಾನನ್ನು ಪ್ಲಾಸ್ಮಾವನ್ನು ಬ್ಲಡ್ ಆಗಿ ಕನ್ವರ್ಟ್ ಮಾಡುವುದೇ ಇದರ ಕೆಲಸ. ಕ್ಲಿಯರ್ ಪ್ಲಾಸ್ಮಾ ಟು ಬ್ಲಡ್, ಕೀಪಿಂಗ್ ದ ಬ್ಲಡ್ ಪ್ಯೂರ್ ಬೈ ಸ್ಕ್ಯಾನಿಂಗ್ ಆ್ಯಂಡ್ ಐಡೆಂಟಿಫೈಯಿಂಗ್ ಟಾಕ್ಸಿನ್ಸ್ ಇನ್ ಪ್ಲಾಸ್ಮಾ. ವಿಷಕಾರಕ ವಸ್ತುಗಳು ಪ್ಲಾಸ್ಮಾದಲ್ಲಿರುವುದನ್ನೆಲ್ಲ ತೆಗೆದು ಬ್ಲಡ್ಡನ್ನು ಪ್ಯೂರ್ ಮಾಡಿ ಇಟ್ಟಿರುತ್ತೆ. ಲಿವರ್ ಪರ್ಫೆಕ್ಟ್ ಫಂಕ್ಷನ್ ಆಗದಿರುವಾಗ ಸ್ಕಿನ್ ಡಿಸೀಸ್ ಗ್ಯಾರಂಟಿ. ಎಕ್ನೆ, ಡ್ರೈನೆಸ್ ಆ್ಯಂಡ್ ಇರಿಟೇಷನ್ ಎಲ್ಲ ಹೆಚ್ಚಾಗ್ತದೆ.
ಲಿವರ್ ಏನು ಮಾಡ್ತದೆ ಅಂದರೆ ಫ್ಯಾಟಿ ಆ್ಯಸಿಡನ್ನು ಕೂಡ ಸೀಕ್ರೆಟ್ಸ್ ಬೈಲ್ ಜ್ಯೂಸ್, ಇದರಿಂದ ಫ್ಯಾಟಿ ಆ್ಯಸಿಡ್ಸ್ ಡೈಜೆಸ್ಟ್ ಆಗುತ್ತೆ. ಬ್ಲಡ್ ಹೆಪ್ಪುಗಟ್ಟುವಂಥ ಫ್ಯಾಕ್ಟರ್ಸ್ಗಳು ಇದು ಕೂಡ ಲಿವರೇ ಮಾಡೋ ಕೆಲಸ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಪ್ರೊಟೆಕ್ಟಿವ್ ಎಲಿಮೆಂಟ್ಸ್, ಬ್ಲಡ್ ಕ್ಲಾಟ್ ಆಗದೇ ಇದ್ದಂತೆ ಪ್ರೊಟೆಕ್ಟಿವ್ ಎಲಿಮೆಂಟ್ಸ್ ದಟ್ ಕೀಪ್ ಬ್ಲಡ್ ಕ್ಲಾಟ್ಸ್ ಫ್ರಮ್ ಬ್ಲಾಕಿಂಗ್ ದ ಸರ್ಕ್ಯುಲೇಟರಿ ಸಿಸ್ಟಮ್. ಕೆಲವು ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಆಗುವಾಗ ಅವೆಲ್ಲ ಕ್ಲಾಟ್ ಆಗಿ ತಡೆ ಆಗದಿದ್ದಂತೆ ಅಂಥ ಪ್ರೊಟೆಕ್ಟಿವ್ ಎಲಿಮೆಂಟ್ಸನ್ನು ಈ ಲಿವರ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಲಿವರೇ ಕೆಲವು ನ್ಯೂಟ್ರಿಯೆಂಟ್ಸ್ಗಳನ್ನು ಸ್ಟೋರ್ ಮಾಡುತ್ತೆ. ಐರನ್, ಕಾಪರ್ ಆ್ಯಂಡ್ ವಿಟಮಿನ್ಸ್ ಎ, ಡಿ ಆ್ಯಂಡ್ B12 ವಿಚ್ ಆರ್ ಆಲ್ ವೆರಿ ವ್ಯಾಲ್ಯೂಬಲ್ ಫಾರ್ ಹ್ಯೂಮನ್ ಹೆಲ್ತ್. ಲಿವರ್ ಫಂಕ್ಷನಾಲಿಟಿ ಪರ್ಫೆಕ್ಟಲ್ಲಿ ಕೆಲವು ಆಯುರ್ವೇದಿಕ್ ಫುಡ್ಗಳಿವೆ. ಗಾರ್ಲಿಕ್, ಸಂಬರ್ಗಂಡಿ ಹೆಲ್ಪ್ಸ್ ಲಿವರ್ ಟು ಆಕ್ಟಿವೇಟ್ ಎಂಜೈಮ್ಸ್ that flush out toxins from our body. Also, it has high levels of allicin, which has antioxidants, antibiotic and antifungal properties, and selenium, which increases the action of antioxidants. Both aid in the liver in cleansing. ಇದು ಲಿವರ್ನಲ್ಲಿ ಕ್ಲೀನ್ ಮಾಡುವಂಥ ಕೆಲಸಕ್ಕೆ ಭಾರಿ ಅನುಕೂಲ ಆಗುತ್ತೆ. ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ವೈರಲ್ ಕ್ಯಾರೆಕ್ಟರ್, ಇದಕ್ಕೆ ಆ್ಯಂಟಿಬಯೋಟಿಕ್ ಕ್ಯಾರೆಕ್ಟರ್ ಇದೆ. ಅದರಿಂದ ಇದು ಒಂದು ಒಳ್ಳೆ ಫುಡ್ಡು. ಗಾರ್ಲಿಕ್, ಕ್ಯಾರೆಟ್ ಕೂಡ ಲಿವರ್ ಫಂಕ್ಷನಾಲಿಟಿ ಹೆಚ್ಚಿಸೋದಕ್ಕೆ ಅನುಕೂಲವಾಗುತ್ತೆ. ಇದರಲ್ಲಿ ಪ್ಲ್ಯಾಂಟ್ ಫ್ಲೇವನಾಯ್ಡ್ಸ್, ಬೀಟಾ ಕ್ಯಾರೋಟಿನ್ ಎಲ್ಲ ಹೆಚ್ಚಾಗಿರುತ್ತೆ. ಲಿವರ್ ಫಂಕ್ಷನಾಲಿಟಿ ಫಾಸ್ಟ್ ಆಗಲಿಕ್ಕೆ ಸಪೋರ್ಟ್ ಮಾಡುತ್ತೆ. ವಿಟಮಿನ್ ಎ ಇರುವುದರಿಂದ ಲಿವರ್ ಡಿಸೀಸನ್ನು ಕಡಿಮೆ ಮಾಡ್ತದೆ. ಕ್ಯಾರೆಟ್ ಜ್ಯೂಸು, ಕ್ಯಾರೆಟ್ ಸಲಾಡ್ಸು, ಕ್ಯಾರೆಟ್ ಸೂಪ್ಸು, ಕರೀಸ್ ಇವೆಲ್ಲ ತುಂಬ ಹೆಲ್ತ್ಗೆ ಒಳ್ಳೆಯದು. ಆ್ಯಪಲ್ಲು ಕೂಡ ಒಂದು ಒಳ್ಳೆಯ ಫುಡ್ಡು ಲಿವರ್ ಹೆಲ್ತನ್ನು ಚೆನ್ನಾಗಿಡಲಿಕ್ಕೆ. ಆ್ಯಪಲಲ್ಲಿ ಪೆಕ್ಟಿನ್ ಅನ್ನುವ ಒಂದು ವಸ್ತು ಇರುತ್ತೆ. ಈ ಪೆಕ್ಟಿನ್ ಕ್ಲೀನ್ಸ್ ದ ಬಾಡಿ ಆ್ಯಂಡ್ ರಿಲೀಸ್ ಟಾಕ್ಸಿನ್ಸ್ ಫ್ರಮ್ ದ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿರುವಂಥ ಟಾಕ್ಸಿನ್ಗಳನ್ನು ಹೊರಗಾಗ್ತದೆ. ದಿನಕ್ಕೆ ಒಂದು ಆ್ಯಪಲ್ ತಿಂದರೆ ತುಂಬ ಒಳ್ಳೆಯದು. ವಾಲ್ನಟ್ಸ್ ಆ್ಯನ್ ಎಕ್ಸಲೆಂಟ್ ಸೋರ್ಸ್ ಫಾರ್ ಅಮಿನೋ ಆ್ಯಸಿಡ್ಸ್, ಇದರಲ್ಲಿ ಅಮಿನೋ ಆ್ಯಸಿಡ್ಸ್ ಜಾಸ್ತಿ ಇರುತ್ತೆ. ರೆಗ್ಯುಲರ್ಲಿ ಹೆಲ್ಪ್ಸ್ ಡಿಟಾಕ್ಸ್ ಅವರ್ ಲಿವರ್. Found that eating walnuts improved liver function tests in people with non-alcoholic fatty liver disease. ಒಂದು ಮುಷ್ಟಿ ಆಪಷ್ಟು ವಾಲ್ನಟ್ ತಿನ್ನಬೇಕು, ಅದಕ್ಕಿಂತ ಹೆಚ್ಚಿಗೆ ತಿನ್ನುವುದು ತೊಂದರೆಗೆ ಕಾರಣ ಆಗುತ್ತೆ. ದಿನಕ್ಕೆ ಒಂದು ಮುಷ್ಟಿ ವಾಲ್ನಟ್ ತಿನ್ನಬೇಕು. ಗ್ರೀನ್ ಟೀ ಈಸ್ ಒನ್ ಆಫ್ ದ ಟ್ರೆಂಡಿಯೆಸ್ಟ್ ಡ್ರಿಂಕ್ಸ್ ಇನ್ ದ ವರ್ಲ್ಡ್. The plant-based antioxidants in green tea improve liver function. ಲೀಫಿ ವೆಜಿಟೇಬಲ್ಸ್ ಕೂಡ ಲಿವರ್ ಫಂಕ್ಷನಾಲಿಟಿ ಒಳ್ಳೆಯಾಗುತ್ತೆ. ಹೈ ಇನ್ ಕ್ಲೋರೋಫಿಲ್ ಜಾಸ್ತಿ ಇರುವಂಥದ್ದು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಫ್ಲಶ್ ಔಟ್ ದ ಟಾಕ್ಸಿನ್ ಫ್ರಮ್ ಅವರ್ ಬ್ಲಡ್ ಸ್ಟ್ರೀಮ್. ದೇ ಕ್ಯಾನ್ ನ್ಯೂಟ್ರಲೈಸ್ ಹೆವಿ ಮೆಟಲ್ಸ್ ಟು ಪ್ರೊಟೆಕ್ಟ್ ದ ಲಿವರ್. Greens like palak, spinach, green peas, okra, kale, broccoli, cauliflower, lettuce, etc. ಇವುಗಳೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಸಿಟ್ರಿಕ್ ಆ್ಯಸಿಡ್ ಇರುವಂಥ ಸಿಟ್ರಸ್ ಫ್ರೂಟ್ಸ್, ಆರೆಂಜಸ್, ಲೆಮನ್ಸ್, ಲೈಮ್ಸ್ ಆ್ಯಂಡ್ ಅದರ್ ಸಿಟ್ರಸ್ ಫ್ರೂಟ್ಸ್ ಬೂಸ್ಟ್ ದ ಲಿವರ್ಸ್ ಕ್ಲೀನ್ಸಿಂಗ್ ಎಬಿಲಿಟಿ. ದ ಡಿಟಾಕ್ಸಿಫೈಯಿಂಗ್ ಎಂಜೈಮ್ ಪ್ರೆಸೆಂಟ್ ಇನ್ ದ ಸಿಟ್ರಸ್ ಫ್ರೂಟ್ಸ್ ಇಂಪ್ರೂವ್ ಲಿವರ್ಸ್ ಹೆಲ್ತ್ ಆ್ಯಂಡ್ ಫಂಕ್ಷನಾಲಿಟಿ. ಸಿಟ್ರಸ್ ಫ್ರೂಟ್ಸ್, ಆರೆಂಜಸ್, ಲೆಮನ್ಸ್ ಎಟ್ಸೆಟ್ರಾ. ಟರ್ಮರಿಕ್, ಅರಿಶಿಣ ಕೂಡ ತುಂಬ ಒಳ್ಳೆಯ ಲಿವರ್ ಫಂಕ್ಷನಾಲಿಟಿ ಹೆಚ್ಚಿಸುವಂಥ ಔಷಧಿ. ಹಾಲಿನಲ್ಲಿ ಅರಿಶಿಣ ಪುಡಿ ಹಾಕ್ಕೊಂಡು ಕುಡಿಬೇಕು. ಎಕ್ಸಲೆಂಟ್ ಸ್ಪೈಸ್ ವಿಚ್ ರೆಡ್ಯೂಸಸ್ ದ ಅಮೌಂಟ್ ಆಫ್ ರೆಡಿಕಲ್ ಡ್ಯಾಮೇಜ್ ಇನ್ ಅವರ್ ಲಿವರ್.
Turmeric helps in metabolism fats and production of bilges, which acts as a natural detoxifier for our liver. Beetroot, a good source for vitamin C. Beetroot stimulates bile and boosts enzymatic activity, just like citrus fruits. Eat these or all vegetables, fruits regularly to keep your liver healthy, especially when they are in season. Have a happy and healthy liver.